ಪಾದಯಾತ್ರೆ ಬಗ್ಗೆ ಸರ್ ಇನ್ನೊಂದು ಪ್ರಮುಖವಾದ ವಿಚಾರ ಏನಂದ್ರೆ ವಾಲ್ಮೀಕಿ ಪಾದಯಾತ್ರೆ ಹಗರಣದಲ್ಲಿ ಆಗಿದೆ ಅಂತ ಹೇಳಿ ಪಾದಯಾತ್ರೆ ಮಾಡೋದಕ್ಕೆ ಮುಂದಾದವರು ಯತ್ನಾಳ್ ಮತ್ತು ಅವರ ಟೀಮ್ ಹೈಕಮಾಂಡ್ ನಾಯಕರು ಭೇಟಿ ಮಾಡಿದ್ದೆಲ್ಲ ಆಗಿತ್ತು. ಈಗ ಯತ್ನಾಳ್ ಅವರು ಅವ್ರಿಗೆ ಕ್ರೆಡಿಟ್ ಹೋಗುತ್ತೆ ಅನ್ನೋ ಕಾರಣಕ್ಕೆ ನೀವಾಗೆ ಮತ್ತೊಂದು ಈ ರೀತಿ ಪ್ಲಾನ್ ಮಾಡಿದ್ರೆ ಹೇಗೆ ಅಂತ ನೋಡಿ. ವ್ಯಕ್ತಿಗೆ ಪಕ್ಷದಲ್ಲಿ ಬರೀ ವ್ಯಕ್ತಿಗೆ ಕ್ರೆಡಿಟ್ ಬರಲ್ಲ. ಪಕ್ಷವಾಗಿ ಏನೇ ನಾವು ಮಾಡಿದ್ರು ಪಕ್ಷಕ್ಕೆ ಕ್ರೆಡಿಟ್ ಹೊರತು ವ್ಯಕ್ತಿಗಲ್ಲ. ನಾಯಕತ್ವ ಯಾವಾಗ್ಲೂ ಅಧ್ಯಕ್ಷರ ನಾಯಕತ್ವ ಇರುತ್ತೆ ಹೊರತು ನಾಳೆ ದಿವಸ ಯತ್ನಾಳ್ರು ಅಧ್ಯಕ್ಷರಾಗಬಹುದು, ಆದ್ರೆ ಅವ್ರದೇ ಕ್ರೆಡಿಟ್ ಗೊತ್ತಾಯ್ತೆ. ಯಾಕಂದ್ರೆ ಅವರ ನಾಯಕತ್ವದಲ್ಲಿ ಹೋಗ್ತೀವಿ. ಇವತ್ತು ವಿಜಯೇಂದ್ರ ಅವರು ನಮ್ಮ ಪಕ್ಷದ ಅಧ್ಯಕ್ಷರು, ಅವರ ನಾಯಕತ್ವದಲ್ಲೇ ಹೋಗ್ತೀವಿ. ಸಲಹೆ ನಾನು ನಾಳೆ ಕೊಡ್ಬೋದು, ಅಶೋಕ್ ಅವರು ಸಲಹೆ ಕೊಡ್ಬೋದು, ಯತ್ನಾಳ್ರವರು ಸಲಹೆ ಕೊಡ್ಬೋದು, ಸಿ.ಟಿ. ರವಿ ಅವರು ಸಲಹೆ ಕೊಡ್ಬೋದು. ಎಲ್ಲಾ ಸಲಹೆಗಳನ್ನು ಕ್ರೋಢೀಕರಿಸಿ ಅಧ್ಯಕ್ಷರು ಒಂದು ತೀರ್ಮಾನಕ್ಕೆ ಬರಬೇಕು. ಪತ್ರಿಕೆಗಳಲ್ಲೇ ಬಂದ್ಬಿಟ್ಟಿದೆಯಲ್ಲ, ಆಗ್ಲೇ ಒಂದು ವಾರ ಆಯ್ತಲ್ಲ. ಒಂದು ಸಲಹೆ ಇತ್ತು, ಇನ್ನೊಂದು ವಿರೋಧನೂ ಇತ್ತು. ಅಲ್ಲಿ ಅದು ಒಂದು ಸಲಹೆ ಇತ್ತು, ಒಂದು ವಿರೋಧ ಇತ್ತು. ಈಗ ಯತ್ನಾಳ್ ಮತ್ತು ಅವರು ಈಗ ಪಾದಯಾತ್ರೆ ಮಾಡ್ತೀವಿ ಅಂತಂದ್ರೆ ಈಗ ವಿಜೇಂದ್ರ ಮತ್ತು ನಿಮ್ಮ ಇಡೀ ಸಂಘಟನೆ ಅವರಿಂದ ಇರುತ್ತಾ, ಯತ್ನಾಳ್ ಅವರಿಂದ ಇರುತ್ತಾ? ನಾನು ನಿಮಗೆ ಸ್ಪಷ್ಟವಾಗಿ ಹೇಳಿದೆ, ಏನೇ ಮಾಡಿದ್ರು ಪಕ್ಷ ಮಾಡುತ್ತೆ. ಅವರು ವ್ಯಕ್ತಿಯಾಗಿ ಯಾರೇ ಮಾಡಕ್ ಬರುವುದಿಲ್ಲ, ಪಕ್ಷವಾಗೇ ಮಾಡಬೇಕು. ನಾವು ಅದನ್ನೇ ಸರ್ ಹೇಳಿದ್ದು. ಮೈಸೂರು ಪಾದಯಾತ್ರೆ ಮಾಡಿದಾಗ ಪಕ್ಷ ಮಾಡ್ತಾ ವ್ಯಕ್ತಿ ಮಾಡ್ತಾ ಅವಾಗ ಅವ್ರು ಬಂದಿರ್ಲಿಲ್ಲ. ಅವ್ರ ವಿರುದ್ಧ ನೋಡಿ ಪಕ್ಷನೇ ಮಾಡಿದ್ದು ಅವ್ರ ವಿರುದ್ಧ ಆಕ್ಷನ್ ಇನಿಷಿಯೇಟ್ ಮಾಡಲು ಅಲ್ಲ. ಕೆಲವರು ನೋಡಿ ಬರಬೇಕು ಅಂತೇಳಿ ಎಲ್ರಿಗೂ ಆದೇಶ ಇರುತ್ತೆ. ಕೆಲವರು ಬರಲಿಲ್ಲ ಅಂತಂದ್ರೆ ಕಾರಣ ಏನೋ ಇರ್ಬೋದು, ಹೇಗೋ ಅಂತ. ನಾನೇ ಒಂದ್ ದಿನ ಹೋಗಿರ್ಲಿಲ್ಲ, ಪಕ್ಷ ಏನೋ ಯಾಕೆ ಬರಲಿಲ್ಲ ದಂಡಿಸ್ತದೇನೋ, ಏನೋ ಕಾರಣ ಇರಬೇಕು. ಹಾಗೇನೆ ಹಂಗೆಲ್ಲ ಕೆಲವು ಸಾರಿ ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತವೆ ಪಕ್ಷ ಅಂದ್ಮೇಲೆ. ಅದು ಯಾವಾಗ ಅಂತ ಗೊತ್ತಿಲ್ಲ, ತೀರ್ಮಾನ ಅಧ್ಯಕ್ಷರಿಗೆ ಬಿಟ್ಟಿದೆ ಯಾವಾಗ ಮಾಡ್ಬೋದು ಅಂತ. ಯಾಕಂದ್ರೆ ಮಳೆಗಾಲ ಇದೆ, ಇದು ಮಳೆಗಾಲ ಇರೋದ್ರಿಂದ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ ಈಗ ಅದಕ್ಕೆ ಇನ್ನೂ ಇವತ್ತು ಹೆಚ್ಚು ಮೆರುಗು ಸಿಕ್ಕಿದೆ. ನಾಗೇಂದ್ರ ಅವರೇ ಅದರ ಕಿಂಗ್ ಪಿನ್ ಅನ್ನೋದು ಬಂದಿದೆ. ಈಗ ಸರ್ಕಾರ ಏನು ಅದ್ರ ಬಗ್ಗೆ ಕ್ರಮ ಜರುಗಿಸಲಿಲ್ಲ ಅಂತಂದ್ರೆ ತೀಕ್ಷ್ಣವಾಗಿ ನಾವು ತೆಗೆದುಕೊಂಡು ಹೋಗ್ಲಿಲ್ಲ. ಎವ್ರಿಥಿಂಗ್ ಈಸ್ ಎ ಪಾಸಿಟಿವ್ ಓನ್ಲಿ, ನೆಗೆಟಿವ್ ನಮ್ಮಲ್ಲಿ ಯಾವುದು ಇರೋದಿಲ್ಲ.